ಎಲ್ಲರಿಗೂ ನಮಸ್ತೆ. ಕಲರ್ ಥೆರಪಿ ವಿತ್ ಕಲಾವತಿ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಆಹಾರದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ವಿ. ಆಹಾರದ ಬಗ್ಗೆ ತಿಳ್ಕೊಳ್ಳೋದು 3 ಸ್ಟೆಪ್ಪಲ್ಲಿ ತಿಳ್ಕೊಳ್ಳೋಣ. ಒಂದು, ಆಹಾರ ತಗೊಳ್ಳೋ ಟೈಮಿಂಗ್ಸು, ಮತ್ತು ಋತುಮಾನಕ್ಕೆ ತಕ್ಕ ಆಹಾರ, ಆಮೇಲೆ ಆಹಾರದ ಆಯ್ಕೆ. ಇವಾಗ ಆಹಾರ ತಗೊಳ್ಳೋ ಟೈಮಿಂಗ್ಸ್ ನೋಡಿದರೆ, ನಾವು ತಗೊಂಡಿರೋ ಆಹಾರ ಪೂರ್ಣ ಜೀರ್ಣ ಆಗಬೇಕು ಅಂದರೆ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರಬೇಕು. ಇದರಲ್ಲಿ ಟೈಮಿಂಗ್ಸ್ ಪ್ರಕಾರ ನೋಡೋದಾದರೆ, ಬೆಳಗ್ಗೆ ಯಾವಾಗ ಸೂರ್ಯ ಉದಯ ಆಗುತ್ತೋ, ಸೂರ್ಯನ ಕಿರಣಗಳು ಹೆಂಗೆ ಭೂಮಿ ಮೇಲೆ ಬೀಳುತ್ತೋ ಆವಾಗಿಂದ ನಮ್ಮ ಆ್ಯಂಗ್ ಶಕ್ತಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲಿಂದ ನಮ್ಮ ಜೀರ್ಣಶಕ್ತಿ ಸ್ಟಾರ್ಟ್ ಆಗೋದು. ಅಲ್ಲಿ ಸೂರ್ಯನ ಕಿರಣ ಹೆಂಗೆ ಜಾಸ್ತಿ ಆಗ್ತಾ ಬಿಸಿಲು ಏರಿಕೆ ಆಗ್ತಾ ಹೋಗುತ್ತೋ ಹಾಗೆ ನಮ್ಮ ಜೀರ್ಣಶಕ್ತಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಬೆಳಗ್ಗೆ ನಾವು ಏನು ತಿಂಡಿ ತಗೊತೀವೋ, ಮನೇಲಿ ಏನೇ ಮಾಡಿದ್ರೂ ಎಲ್ಲ ತಗೊಂಡ್ರೂ ಲಘುವಾಗಿ ತಗೋಬೇಕು. ಅದ್ರ ಜೊತೆ ನಾವು ಏನು ಅವಾಯ್ಡ್ ಮಾಡಬೇಕು ಅಂದರೆ, ಹಣ್ಣು, ಹಸಿ ತರಕಾರಿಗಳು, ಹಾಲಿನ ಪದಾರ್ಥಗಳು, ಸ್ವೀಟ್ಸು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಅದ್ರ ಜೊತೆ ಎಳ್ನೀರು ಮತ್ತು ಕೂಲ್ ಡ್ರಿಂಕ್ಸು ಇಂಥವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಇವೆಲ್ಲ ಏನಾಗುತ್ತೆ ಅಂದರೆ, ನಮ್ಮ ಬೆಳಗ್ಗಿನ ಜಾವದ ಜೀರ್ಣಶಕ್ತಿ ಮಂದಗತಿಯಲ್ಲಿ ಇರೋದ್ರಿಂದ, ಇವೆಲ್ಲ ಹೆವಿ ಫುಡ್ ಆಗಿರೋದ್ರಿಂದ ಜೀರ್ಣ ಆಗದೇ ಟಾಕ್ಸಿಕ್ ಆಗಿ ದೇಹದಲ್ಲೇ ಉಳ್ಕೊಂಡು ಆರೋಗ್ಯ ಸಮಸ್ಯೆಗಳು ಸ್ಟಾರ್ಟ್ ಆಗ್ಬೋದು. ಇದರಿಂದ ಇವೆಲ್ಲ ಆಹಾರನೂ ಅಂದರೆ ಹಣ್ಣು, ತರಕಾರಿ, ಸ್ವೀಟ್ಸು, ಹಾಲಿನ ಪದಾರ್ಥಗಳು ಇವನ್ನ 11 ಗಂಟೆಯಿಂದ 3 ಗಂಟೆ ಟೈಮಲ್ಲಿ ತಗೊಳೋದ್ರಿಂದ, ಸೂರ್ಯನ ಕಿರಣಗಳು ಹೆಂಗೆ ಜಾಸ್ತಿ ಇರುತ್ತೋ ಮಧ್ಯಾಹ್ನ ಟೈಮಲ್ಲಿ, ಆ ಟೈಮಲ್ಲಿ ತಗೊಳೋದ್ರಿಂದ ಏನಾಗುತ್ತೆ, ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರೋದ್ರಿಂದ ಅದು ಪೂರ್ತಿ ಜೀರ್ಣ ಆಗಿ ಆಹಾರ ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಸಿಗುತ್ತೆ. ಇದರಿಂದ ಎಲ್ಲ ಬೆನಿಫಿಟ್ಸ್ ಸಿಗೋದ್ರಿಂದ ನಾವು ಟೈಮಿಂಗ್ಸ್ನ ನೋಡಿಕೊಂಡು ಆಹಾರ ತಗೊಳೋದು ಭಾಳ ಮುಖ್ಯ. ಅದೇ ಮತ್ತು 3 ಗಂಟೆ ನಂತರ ಹೆಂಗೆ ಸೂರ್ಯಾಸ್ತ ಆಗ್ತಾ ಹೋಗುತ್ತೋ ನಮ್ಮ ಜೀರ್ಣಶಕ್ತಿನೂ ಹಂಗೆ ಕ್ಷೀಣಿಸ್ತಾ ಹೋಗುತ್ತೆ. ಇದರಿಂದನೇ ನಮ್ಮ ರಾತ್ರಿ ಊಟ ಏನು 7:30 8 ಗಂಟೆ ಒಳಗೆ ಇದ್ದರೆ ಒಳ್ಳೆಯದು. ಇದರಿಂದ ಏನಾಗುತ್ತೆ ಅಂದರೆ, ನಾವು ತಿಂದಿರೋ ಆಹಾರ ಪೂರ್ಣ ಜೀರ್ಣ ಆಗೋಕ್ಕೆ ಸಹಾಯ ಆಗೋದಲ್ಲದೆ ಬರೋ ಅಂಥ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಇದರಿಂದ ತಡಿಬೋದು. ಈ ಟೈಮಿಂಗ್ಸ್ ಪ್ರಕಾರ ನಾವು ಆಹಾರ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಅನೇಕ ಬದಲಾವಣೆ ಕಾಣ್ಬೋದು, ಮತ್ತು ನಾವು ಆದಷ್ಟು ಆ್ಯಕ್ಟಿವ್ ಆಗಿರ್ಬೋದು. ಇದು ಮಕ್ಕಳಿಗೆ ಆಮೇಲೆ ವೃದ್ಧರಿಗೂ ಹೆಲ್ಪ್ ಆಗುತ್ತೆ. ಈ ರೀತಿ ಆಹಾರ ಕ್ರಮನ ಎಲ್ಲರೂ ಅನುಸರಿಸ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಋತುಮಾನಕ್ಕೆ ತಕ್ಕ ಆಹಾರ, ಆಮೇಲೆ ಆಹಾರದ ಆಯ್ಕೆ ಬಗ್ಗೆ ನೋಡ್ತಾ ಹೋಗೋಣ. ಧನ್ಯವಾದಗಳು.